ನೀವು ಜಮಾವಣೆ ಆಗಿದ್ದೀರಾ, ಇಷ್ಟು ಜನ ಸೇರಿಕೊಂಡು ಮನವಿ ಕೊಟ್ಟಿದ್ದೀರಾ, ಏನು ಉದ್ದೇಶ? ಏನು ಉದ್ದೇಶ ಇಲ್ಲ. ಪ್ರತಿಯೊಂದು ಯುವಕರು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತಗಳಿರುತ್ತೆ. ಯಾವುದೇ ರೀತಿ ರಾಜ್ಯದಲ್ಲಿ ಯಾವುದೇ ಅನ್ಯಾಯಗಳಾಗಿದಾಗ, ಯಾವುದೇ ರೀತಿ ಅಕ್ರಮ ಕಡಿವಾಣ ಹಾಕಂತ ಎಲ್ಲ ಯುವಕರದ್ದು ಪ್ರಶ್ನೆ ಮಾಡೋಂಥ ಅಧಿಕಾರ ಪ್ರತಿಯೊಂದು ಯುವಕರಲ್ಲಿ ಇರುತ್ತೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಂದ ಇವತ್ತು ನಾವಿಲ್ಲೆಲ್ಲ ಸೇರಿ ಉದ್ದೇಶ ಏನಂದರೆ, ಏನು ರಾಜ್ಯದಲ್ಲಿ ಅತಿ ಹೆಚ್ಚು ಸಾವನ್ನಪ್ತಿದ್ದಾರೆ ಇವಾಗ. ಯಾಕಂದರೆ ಬೆಟ್ಟಿಂಗ್ ಆ್ಯಪ್ಗಳು 100 ರೂಪಾಯಿ ಹಾಕಿ ಲಕ್ಷ ರೂಪಾಯಿ ಪಡೀಬೋದು ಹಿಂಗೆ ಅಂದ್ಬಿಟ್ಟು ಸುಮಾರು ಆ್ಯಪ್ಗಳು ಬಂದು ಸುಮಾರು ಜನ ಯುವಕರು ದಾರಿ ತಪ್ಪು ಹೋಗ್ತಿದ್ದಾರೆ, ಸಾವನ್ನಪ್ತವ್ರೆ. ರಾಜ್ಯದಲ್ಲಿ ರೈತರು ಬಿಟ್ಟರೆ ಮುಂಚಿನಲ್ಲಿ ಯುವಕರು ಸಾಯ್ತವ್ರೆ. ಏನಕ್ಕಂದರೆ ದುಡ್ಡಿನ ಆಸೆಗೋಸ್ಕರ, ದುಡ್ಡಿನಗೋಸ್ಕರ ಈ ಆ್ಯಪಲ್ಲಿ 100 ರೂಪಾಯಿ ಹಾಕಿ ಲಕ್ಷ ರೂಪಾಯಿ ಸಂಪಾದನೆ ಮಾಡೋದ್ಬಿಟ್ಟು ಈ ಆ್ಯಪ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟು ಮಾಡೋದ್ರಿಂದ ಯುವಕರು ಕಳ್ತನ ಮಾಡ್ತಿದ್ದಾರೆ. ತುಂಬ ಜಾಗದಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡ್ತಾವ್ರೆ ದುಡ್ಡು ಸಂಪಾದನೆಗೋಸ್ಕರ. ಆ ದುಡ್ಡಿನ ಎತ್ಕೊಂಬಂದು ಈ ಥರ ಏನು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಹೂಡಿಕೆ ಮಾಡಿ ಸೋತಿ ಮನೆ ಬಿಡೋದಾಗಿರ್ಬೋದು, ಆತ್ಮಹತ್ಯೆ ಮಾಡ್ಕೊಳೋದಾಗಿರ್ಬೋದು, ಆಮೇಲೆ ಮನೆ ಬಿಟ್ಟು ಹೊರ ರಾಜ್ಯಗಳಿಗೆ ಓಡೋಗ್ಬಿಡೋದಾಗಿರ್ಬೋದು. ಯಾಕಂದರೆ ತೀವ್ರವಾದಂಥ ಸಾಲ ತಲೆ ಮೇಲೆ ಓಡಿಸಿ ತಂದೆ ತಾಯಿಗಳು ಬೀದಿಯಲ್ಲಿ ಬರುವಂಥ ಸಂಭವ ಹೆಚ್ಚಿದೆ. ದಿನನಿತ್ಯ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನೋಡ್ತಾನೇ ಇದ್ದೀವಿ, ನಿರಂತರವಾಗಿ ಸಾವಪ್ತಾನೇ ಇದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು. ರಾಜ್ಯ ಸರ್ಕಾರ ಇದು ಕೂಡಲೇ ಇದನ್ನು ಬೆಟ್ಟಿಂಗ್ ಆ್ಯಪ್ಗಳು ಕರ್ನಾಟಕದಲ್ಲಿ ಯಾವುದೇ ಇರಲಿ ಅದನ್ನು ನಿಷೇಧಿಸಬೇಕು. ಸರ್ಕಾರಕ್ಕೆ ಆದಾಯ ಬರುತ್ತೆ ಅಂದ್ಬಿಟ್ಟು ಈ ಆ್ಯಪ್ಗಳು ಹೊರತಲ್ಲ ನಮಗೆ ಸಂಪನ್ಮೂಲ ಬರುತ್ತೆ ಅಂದ್ಬಿಟ್ಟು ಇದಕ್ಕೆಲ್ಲ ಬಿಟ್ಕೊಟ್ಕೊಂಡೋದ್ರೆ ಜನಗಳ ಮೇಲೆ ಆಗ್ತಿರೋಂಥ ಏನು ಒತ್ತಡ, ಈ ದುಡ್ಡುಗೋಸ್ಕರ ಸರ್ಕಾರ ಕೈ ಕೊಟ್ಕೊಂಡು ನಿಂತ್ಕೊಬಾರ್ದು. ಇತಿ ಶೀಘ್ರದಲ್ಲೇ ಇದನ್ನ ನಿಷೇಧಿಸಬೇಕು. ನಿಷೇಧಿಸಿದ್ರೆ ಯುವಕರು ಭವಿಷ್ಯ ಉಜ್ವಲವಾಗುತ್ತೆ. ಇಲ್ಲಾದರೆ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ ಯುವಕರು ಆದಿ ದಪ್ತಾರೆ, ಯುವಕರೆಲ್ಲ ಹಾಳಾಗಿ ಹೋಗ್ತಾರೆ, ಕಳ್ತನಗಳು ಜಾಸ್ತಿ ಆಗುತ್ತೆ, ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬರೋವಂಥದ್ದು ಸಂಭವ ಇದೆ. ಸರ್ಕಾರ ಇದಕ್ಕೆ ಮುಂಚೆ ಸರ್ಕಾರ ಏನು ಮಾಡಿತ್ತು, ಸಾರಾಯಿ ನಿಷೇಧ ಮಾಡಿದೆ. ಸಾರಾಯಲ್ಲಿ ಒಳ್ಳೆ ಆರ್ಥಿಕವಾಗಿ ಸಂಪಾದನೆ ಆಗ್ತಾಯಿತ್ತು ಸರ್ಕಾರಕ್ಕೆ. ಆದರೆ ಒಂದು ಬಡವರು ಮನೆಗಳು ಬೀದಿಗೆ ಬರುತ್ತೆ ಅನ್ನೋದಕ್ಕೆ ನಿಷೇಧ ಮಾಡೋದು, ಒಂದಂಕೆ ಲಾಟ್ರಿ ಮಾಡೋದು, ಒಂದಂಕೆ ಲಾಟ್ರಿನ ನಿಷೇಧ ಮಾಡಿದ್ದಾರೆ. ಅವಾಗೂ ಸಹ ಸರ್ಕಾರ ಕಠಿಣ ಕ್ರಮ ಜರುಗಿಸಿ ನಿಷೇಧ ಮಾಡಿದೆ. ಈಗ ಇಲ್ಲಿನ ಸಂಪನ್ಮೂಲನು ಯಾರೋ ಹೊರ ರಾಜ್ಯದವನು ಹೊರ ದೇಶದವನು ತಿಂತವನೇ. ಇಲ್ಲಿ ಕಾನೂನು ಹೆಂಗಿದೆ ಅಂದರೆ, ಕರ್ನಾಟಕದಲ್ಲಿ 4-5 ಜನ ಕುಂತ್ಕೊಂಡು ಎಲ್ಲನ ಇಸ್ಪೀಟ್ ಆಡಿದ್ರೆ ಪೊಲೀಸವ್ರು ರೈಡ್ ಮಾಡ್ತಾರೆ. ಆದರೆ ಇದು ಹೆಂಗಿದೆ ಅಂದರೆ ಸ್ಮಗ್ಲಿಂಗ್ ಸ್ಕ್ಯಾಮ್ ಅಂದರೆ ಕೋಟ್ಯಾಂತರ ರೂಪಾಯಿ, ಕೋಟಿಗಟ್ಟಲೆ ಯಾರೋ ಹೊರ ರಾಜ್ಯದವನು ಹೊರ ದೇಶದವನು ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿರೋರು ಹಾಳಾಗ್ತವ್ರೆ. 4 ಜನ ಆಡ್ತಾರೆ, ಇಸ್ಪೀಟ್ ಆಡೋರೆ. ಸರ್ಕಾರದಲ್ಲಿ ಮತ್ತು ಕಾನೂನಲ್ಲಿ ಅವ್ರನ್ನ ಹಿಡಿದು ಕೇಸ್ ಮಾಡ್ತಾರೆ. ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾರಲ್ಲ ಬೆಟ್ಟಿಂಗ್ ಆ್ಯಪ್ಗಳು, ಇವ್ರ ಮೇಲೆ ಏನು ಕ್ರಮ ಜರುಗಿಸಿದ್ದಾರೆ? ದುಡ್ಡು ಬರುತ್ತೆ ಅಂದರೆ ಯಾವ ರೀತಿ? ಇಂಥ ದುಡ್ಡು ಕರ್ನಾಟಕಕ್ಕೆ ಅನಿವಾರ್ಯತೆ ಇದೆಯಾ? ಬಡವ್ರ ಮಕ್ಕಳು ಎಲ್ಲ ಬೀದಿಗೆ ಬರ್ತಾರೆ, ಇದು ಇಂಥ ದುಡ್ಡು ಅನಿವಾರ್ಯತೆ ಸರ್ಕಾರಕ್ಕೆ ಇದೆಯಾ ಅನ್ನೋಕ್ಕೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಅತಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಕಠಿಣ ಕ್ರಮ ಜರುಗಿಸಿ ಇದನ್ನು ನಿಷೇಧಿಸಬೇಕು. ಇಲ್ಲಾಂದರೆ ಇವತ್ತು ಯಲಾಂಕದಲ್ಲಾಗಿದೆ, ನಾಳೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ತೀವ್ರವಾಗಿ ನಾವು ಖಂಡಿಸ್ತೀವಿ. ಘೋರವಾದಂಥ ಹೋರಾಟ ಮುಂದಿದೆ ಅನ್ನೋದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಹೇಳಕ್ಕೆ ಇಚ್ಛಪಡ್ತೀನಿ. ಚಲನಚಿತ್ರ ನಟರು ಚಲನಚಿತ್ರ ನೋಡಿ ಆದರ್ಶವಾಗಿ ತಗೊಳ್ತಾ ಇದ್ರು. ಹಾಗೆ ಈಗ ಚಲನಚಿತ್ರ ನಟರು ದುಡ್ಡುಗೋಸ್ಕರ ಪ್ರೋಮೋಗಳನ್ನ ಕೊಡ್ತಕ್ಕಂಥದ್ದು ಆ ಅಡ್ವರ್ಟೈಸ್ಮೆಂಟ್ಗೆ ಮೊದಲು ಕನ್ನಡ ಚಿತ್ರರಂಗ ಅಂದರೆ ತನ್ನದೇ ಆದಂಥ ವೈಶಿಷ್ಟ್ಯ ಸಂಸ್ಕೃತನ ಬೆಳೆಸ್ಕೊಂಡಿರೋರು. ಈಗ ಏನಾಗಿದೆ ಅಂದರೆ ಅವ್ರಿಗೆ ಹೊಟ್ಟೆಪಾಡಿಗೆ, ಶೋಕಿಗೆ, ತೆವಳಿಗೆ, ಅವ್ರ ಮೇಕಪ್ಗೆ ದುಡ್ಕೊಂಡು ತಿನ್ನೋಕ್ಕೆ ಯೋಗ್ತಿಲ್ಲ ಅಂತ ಕೆಲವರು ಚಿತ್ರ ನಟರು, ಹೀರೋಯಿನ್ಗಳು ಏನು ಮಾಡ್ತೀರಂದರೆ ಈ ಥರ ಬಾಳ್ತಿದ್ದಾರೆ. ಅವ್ರಿಗೆ 10,000 20,000 ಕೊಟ್ಟರೆ ಸಾಕು, ಅದನ್ನು ಏನವರು ಫ್ಯಾನ್ಸ್ಗಳಿದ್ದಾರೋ ಅವ್ರಿಗೆಲ್ಲ ಪ್ರಮೋಟ್ ಮಾಡಿಕೊಂಡು ದುಡ್ಡು ತಿನ್ನೋಕ್ಕೋಸ್ಕರ ಬಡವ್ರ ಮಕ್ಕಳನ್ನ ಬೀದಿಗೆ ತಳ್ತಿದ್ದಾರೆ. ನಾನು ಕೇಳೋದು ಒಂದೇ, ನೀವು ಹೀರೋ ಅಂದರೆ, ಒಂದು ಹೀರೋಯಿನ್ ಅಂದರೆ ಸಮಾಜಕ್ಕೆ ಮಾದರಿ ಆಗಬೇಕು, ಸಮಾಜಕ್ಕೆ ಕೊಡುಗೆ ಕೊಡೋಂಥ ಕಥೆಗಳಿರ್ಬೇಕೆ ಹೊರತು ಪ್ರತಿಯೊಂದು ಯುವಕರ ಮೇಲೆ ಮನಸ್ಸಿಗೆ ಕೆಟ್ಟದಾಗೆ ಪರಿಣಾಮ ಬೀಳೋಂಥ ಇಂಥ ವೀಡಿಯೋಗಳು ಮಾಡೋದ್ರಿಂದ ಯಾವುದೂ ಸಹಿಸ್ಕೊಳಕ್ಕಾಗಲ್ಲ. ಅವ್ರು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಮರ್ಯಾದೆಗಳಿದ್ರೆ ಚಿತ್ರ ನಟರಾಗಿರ್ಬೋದು, ಚಿತ್ರ ನಟಿಯರಾಗಿರ್ಬೋದು, ನಿಮಗೆ ಕಿಂಚಿತ್ತು ಕನ್ನಡಿಗರ ಮೇಲೆ ಒಂದು ಅಭಿಮಾನ, ಒಳ್ಳೆ ಗೌರವ ಇತ್ತಂದರೆ ಇಲ್ಲಿಗೆ ನಿಲ್ಲಿಸಬೇಕು. ಇಲ್ಲ ಅಂದರೆ ನಿಮ್ಮ ಮನೆಗಳ ಹತ್ರ ಬಂದು ಹೋರಾಟ ಮಾಡಬೇಕಾಗತ್ತೆ.
ಚಲನಚಿತ್ರ ನಟರಾಗಿರ್ಬೋದು, ನಟಿಯರಾಗಿರ್ಬೋದು, ನಿಮಗೆ ತೆವಳಿದ್ದರೆ ದುಡಿದು ತಿನ್ನಿ, ಚಿತ್ರರಂಗದಲ್ಲಿ ಹೆಸರು ಮಾಡಿ ಫಿಲಮ್ ಓಡಲಿ. ಅದು ಬಿಟ್ಟು ನಿಮ್ಮ ತೆವಳಿಗೆ, ನಿಮ್ಮ ಆಡಂಬರ ಜೀವನಕ್ಕೆ ಸಮಾಜದಲ್ಲಿ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ನಿಮ್ಮನ್ನ ಗೇರವಾಗ್ತೀವಿ, ಕಪ್ಪು ಪಟ್ಟಿ ಪ್ರದರ್ಶನ ಮಾಡಬೇಕಾಗುತ್ತೆ, ಮನೆಗಳ ಹತ್ರ ಮುಚ್ಚಿಗೆ ಹಾಕ್ತೀವಿ. ಧೈರ್ಯವಾಗಿ ಹೇಳ್ತಾ ಇದ್ದೀವಿ ನಿಮಗೆ ಚಿತ್ರನಟರಿಗೆ.